ಒಂದು ಡೌಟ್ ಇದೆ ಇವಾಗ. ಏನು ಅಂತಂದ್ರೆ ಉತ್ತರ ದಿಕ್ಕಿಗೆ ಅಥವಾ ನಾರ್ತ್ ದಿಕ್ಕಿಗೆ ಯಾಕೆ ನಾವು ತಲೆ ಮಲಗಬಾರ್ದು? ಮನುಷ್ಯನ ಬಾಡಿ ಕೂಡ ಬೆಳಗ್ಗೆಯಿಂದ ಸಾಯಂಕಾಲ ಮಲಗೋ ತನಕ ದಿನನಿತ್ಯ ಕೆಲಸದಲ್ಲಿ ಚಟುವಟಿಕೆಗಳು ತೊಡ್ಕೊಂಡಿರ್ತಾನೆ. ಸೊ ಅದಕ್ಕೆ ನಮ್ಮ ಹಾರ್ಟ್ ಬ್ರೈನ್ಗೆ ಗುರುತ್ವಾಕರ್ಷಣೆಯ ವಿರುದ್ಧ ದಿಕ್ಕಿಗೆ ಬ್ರೈನ್ಗೆ ಬ್ಲಡ್ ಪಂಪ್ ಮಾಡುತ್ತೆ. ಯಾವುದು? ಹಾರ್ಟ್. ಹೌದಾ? ಸೊ ಈ ಕೆಲಸ ಕಂಟಿನ್ಯೂಸ್ ಆಗಿ ಹಾರ್ಟ್ ಪಂಪ್ ಮಾಡ್ತಾನೆ ಇರುತ್ತೆ ವಿತೌಟ್ ಎನಿ ರೆಸ್ಟ್. ಅದು ರೆಸ್ಟ್ ಮಾಡದೆ ಪಂಪ್ ಮಾಡ್ತಾ ಇರುತ್ತೆ. ಪ್ರತಿಯೊಂದು ಆರ್ಗನ್ ಸಿಸ್ಟಮ್ಗೂ ಕೂಡ ರೆಸ್ಟ್ ಅವಸರ. ಇಲ್ಲ ಅಂತಂದ್ರೆ ಕಂಟಿನ್ಯೂಸ್ ಇದ್ದಾಗ ಸ್ಟ್ರೇನ್ ಆಗಿರುತ್ತೆ ಪ್ರತಿಯೊಂದು ಆರ್ಗನ್ ಸಿಸ್ಟಮ್. ಹಾರ್ಟ್ಗೂ ಕೂಡ ರೆಸ್ಟ್ ಇರಬೇಕು, ಬ್ರೈನ್ಗೂ ಕೂಡ ರೆಸ್ಟ್ ಸಿಗಬೇಕು. ಕಂಟಿನ್ಯೂಸ್ ಆಗಿ ಏನೇ ರನ್ ಆದರೂ ಕೂಡ ಸ್ಟ್ರೇನ್ಗೆ ಒಳಗಾಗುತ್ತೆ. ಸೊ ನಮ್ಮ ಬ್ರೈನ್ ಸ್ಟ್ರೇನ್ಗೆ ಒಳಗಾದಾಗ ಬೆಳಗ್ಗೆ ಎದ್ದ ತಕ್ಷಣ ನಾವು ಇನ್ನೇನಾಗ್ತೀವಿ? ಆಕ್ಟಿವ್ನೆಸ್ ಇರೋದಿಲ್ಲ, ಮೂಡಿಯಾಗಿರ್ತೀವಿ, ಈ ಥರ ಇರ್ತೀವಿ. ಸೊ ನಾವು ಕಾಮನ್ ಆಗಿ ನಾರ್ತ್ ಸೈಡ್ಗೆ ಏನಕ್ಕೆ ಫೇಸ್ ಮಾಡಲ್ಲ ಅನ್ನೋದಕ್ಕೆ ಆಮೇಲೆ ಬರ್ತೇನೆ. ಸೊ ನಾವು ವೆಸ್ಟ್ ಕಡೆ ಫೇಸ್ ಮಾಡಿ ಅಥವಾ ಈಸ್ಟ್ ಕಡೆ ಫೇಸ್ ಮಾಡಿ ಮಲಗಿದಾಗ ನಿಧಾನಕ್ಕೆ ನಾವು ಡೀಪ್ ಸ್ಲೀಪ್ಗೆ ಒಳಗಡೆ ಹೋಗ್ತೇವೆ. ಅಂದರೆ ನಾವು ನಿದ್ದೆಗೆ ಒಳಗಾಗಿದ ತಕ್ಷಣ 1 ಅಥವಾ 2 ಗಂಟೆ ಒಳಗಡೆ ನಾವು ಡೀಪ್ ಸ್ಲೀಪ್ಗೆ ಹೋಗುತ್ತೆ. ಡೀಪ್ ಸ್ಲೀಪ್ಗೆ ಹೋಗಿದ ತಕ್ಷಣ ನಿಧಾನವಾಗಿ ಎಲ್ಲ ಆರ್ಗನ್ ಸಿಸ್ಟಮ್ ಸ್ಲೋ ಆಗಿ ಪ್ರಾಸೆಸ್ ಆಗಿ ರನ್ ಆಗೋದು ಸ್ಟಾರ್ಟ್ ಆಗುತ್ತೆ. ಆವಾಗ ಬ್ರೈನು ಕೂಡ ರೆಸ್ಟ್ ಮಾಡುತ್ತೆ. ಸೊ ಬ್ರೈನ್ ರೆಸ್ಟ್ ಮಾಡುತ್ತೆ, ಕಂಪ್ಲೀಟ್ ಆರ್ಗನ್ ಸಿಸ್ಟಮ್ ಕೂಡ ನಿಧಾನವಾಗಿ ಎಲ್ಲ ರೆಸ್ಟ್ ಮಾಡುತ್ತೆ. ಸೊ ರೆಸ್ಟ್ ಮಾಡಿದಾಗ ಬೆಳಗ್ಗೆ ನಾವು ಆ್ಯಕ್ಟಿವ್ ಆಗಿರುತ್ತೆ. ಬ್ರೈನ್ ರೆಸ್ಟ್ ಮಾಡಿದಾಗ ಬೆಳಗ್ಗೆ ಆ್ಯಕ್ಟಿವ್ನೆಸ್ ತೋರಿಸ್ತಾನೆ. ಸೊ ಅವಾಗ ಏನೇ ಕಲ್ತರೂ ಕೂಡ ಅವನು ಆ್ಯಕ್ಟಿವ್ ಆಗಿರ್ತಾನೆ. ಸೊ ನಾವು ನಾರ್ತ್ ಸೈಡ್ಗೆ ಫೇಸ್ ಮಾಡಿ ಮಲಗಿದಾಗ ನಾವು ಭೂಮಿಗೂ ಕೂಡ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ಅಂದರೆ ಅಯಸ್ಕಾಂತ ಶಕ್ತಿ ಇರುತ್ತೆ. ಈ ಅಯಸ್ಕಾಂತ ಶಕ್ತಿ ಇರೋದ್ರಿಂದ ನಾರ್ತ್ ಟು ಸೌತ್ ಕಡೆಗೆ ಪಾಸ್ ಆಗ್ತಾ ಇರುತ್ತೆ. ಸೊ ಇವಾಗ ನಾವೇನಾದರೂ ನಾರ್ತ್ ಸೈಡ್ ಫೇಸ್ ಮಾಡಿ ಮಲಗಿದಾಗ ಏನಾಗುತ್ತೆ ಅಂತಂದರೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ಬ್ರೈನ್ಗೆ. ಬ್ಲಡ್ ಸರ್ಕ್ಯುಲೇಷನ್ ಬ್ರೈನ್ಗೆ ಜಾಸ್ತಿ ಆದಾಗ ಬ್ರೈನ್ ರೆಸ್ಟ್ ಮಾಡೋದು ಬದಲಿಗೆ ಆ್ಯಕ್ಟಿವ್ ಆಗಿಬಿಡುತ್ತೆ. ಸೊ ಈ ಆ್ಯಕ್ಟಿವ್ ಆದಾಗ ಸ್ಟ್ರೆನ್ಗೆ ಫೀಲ್ ಆಗ್ತದೆ. ಸೊ ನಾವು ಬ್ರೈನ್ ಆ್ಯಕ್ಟಿವ್ನೆಸ್ನ ಕಳ್ಕೊಳ್ಳುತ್ತೆ, ಅಂದರೆ ಆ್ಯಕ್ಟಿವ್ ಆಗಿರುತ್ತಲ್ಲ. ಸೊ ಆ್ಯಕ್ಟಿವ್ ಆಗಿದ್ದಾಗ ಏನಾಗುತ್ತೆ, ರೆಸ್ಟ್ ಮಾಡಿದೆ ಮುಂದೆ ಬೆಳಗ್ಗೆ ಆಗಿದ ತಕ್ಷಣ ಏನಾಗ್ತದೆ, ನಾವು ಬ್ರೈನ್ ರೆಸ್ಟ್ ಮಾಡಿರಲ್ವಾ, ಆಬ್ವಿಯಸ್ಲಿ ನಾವು ಆ್ಯಕ್ಟಿವ್ನೆಸ್ ಕಡಿಮೆ ಆಗಿರುತ್ತೆ, ಮೂಡಿ ಆಗಿರ್ತದೆ. ಸೊ ಅದಕ್ಕೋಸ್ಕರ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ನಾರ್ತ್ ಸೈಡ್ ಮಲಗಿದಾಗ. ಸೊ ವಯಸ್ಸಾದವ್ರು ಏನಾದರೂ ಮಲಗಿದ್ರೆ ಅವ್ರಿಗೆ ಸ್ಟ್ರೋಕ್ ಆಗೋದು ಜಾಸ್ತಿ ಇರುತ್ತೆ. ಇಲ್ಲ ಅಂತಂದರೆ ಕಾಮನ್ ಯೂತ್ಸ್ ಏನಾದರೂ ಮಲಗಿದಾಗ ಅವ್ರಿಗೆ ಕೆಟ್ಟ ಕನಸು ಬೀಳೋದಾಗಿರ್ಬೋದು ಇತ್ಯಾದಿ ಆಗೋದು ಸರ್ವೇ ಸಾಮಾನ್ಯ. ಸೊ ಅದಕ್ಕೆ ನಮ್ಮ ವೈಜ್ಞಾನಿಕ ಪ್ರಕಾರ ಅಂದರೆ ಲೈಕ್ ವೇದಿಕ್ ಕಲ್ಚರಲ್ಲಿ ಏನು ಮಾಡ್ತಾರೆ ಅಂತಂದರೆ ದೇವ್ರ ಫೋಟೋಗಳನ್ನು ಅಥವಾ ದೇವ್ರ ವಿಗ್ರಹಗಳನ್ನು ನಾವು ಈಸ್ಟ್ ಫೇಸಿಂಗ್ಗೆ ಅಥವಾ ನಾರ್ತ್ ಫೇಸಿಂಗ್ಗೆ ಇಡ್ತಾರೆ. ಅದರಿಂದ ನಾವು ಕಾಲುಗಳನ್ನು ದೇವರಿಗೆ ತೋರಿಸ್ತಿರೋ ಥರ ಮಲಗ್ತಾರೆ. ಇದಕ್ಕೋಸ್ಕರ ನಾವು ಬ್ಲಡ್ ಫ್ಲೋ ಸರಳತೆಯಾಗಿರಬೇಕು, ಸಿಂಪಲ್ ಆಗಿರಬೇಕು, ಬ್ಲಡ್ ಫ್ಲೋ ಆಗಬೇಕು, ಬಟ್ ಲಿಮಿಟಲ್ಲಿ ಫ್ಲೋ ಆಗಬೇಕು. ಈ ಕಡೆ ನಾರ್ತ್ ಸೈಡ್ ಫೇಸ್ ಮಾಡಿ ಮಲಗೋದ್ರಿಂದ ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ, ಅಗತ್ಯಕ್ಕಿಂತ ಹೆಚ್ಚಾಗಿ ಬ್ಲಡ್ ಫ್ಲೋ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿಯಾದಂತಹ ಮಾರ್ಪಾಡಾಗುತ್ತೆ. ಲೈಕ್ ನೀವು ನಿದ್ರಾಹೀನತೆಗೆ ಒಳಗಾಗುವಂಥದ್ದಾಗಿರ್ಬೋದು, ಅಥವಾ ಹಿರಿಯರಾಗಿದ್ದರೆ ಸ್ಟ್ರೋಕ್ ಆಗುವಂಥದ್ದು ಸಂಭವ ಜಾಸ್ತಿ ಇರುತ್ತೆ, ಅಥವಾ ಕೆಟ್ಟ ಕನಸು ಬಿಡುವಂತಹ ಸಾಧ್ಯತೆಗಳು, ಈ ರೀತಿ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ ನಾರ್ತ್ ಸೈಡ್ ಫೇಸ್ ಮಾಡಿ ಮಲಗಬಾರ್ದು ಅಂತ ಹೇಳ್ತಾರೆ. ಸೈಂಟಿಫಿಕಲಿ ರೀಸನ್ಸ್ ಇದೆ. ಇದಕ್ಕೆನಾ ನಮ್ಮ ಪೂರ್ವಜರು ಹಿಂಗೆ ಅದೇ ಗಣಪತಿ ಅಥವಾ ಶಿವ ಪಾರ್ವತಿ ಅಂತ ಹೇಳೋದು? ಆ್ಯಕ್ಚುಲಿ ಆಗಿನ ಕಾಲದಲ್ಲಿ ಈ ಜನರಿಗೆ ಅರ್ಥ ಮಾಡಿಸೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಅವ್ರಿಗೆ ಈ ಸೈನ್ಸ್ ಎಲ್ಲ ಹೇಳಬೇಕು ಅಂತಂದರೆ ಆಗಿನ ಕಾಲದಲ್ಲಿ ಅಷ್ಟೊಂದು ಜ್ಞಾನ ಯಾರಿಗೂ ಇರಲಿಲ್ಲ. ಯಾರೋ ಕೆಲವೊಬ್ರು ಮಾತ್ರ ತಿಳ್ಕೊಂಡಿದ್ರು, ಬಟ್ ಎಲ್ರಿಗೂ ತಿಳಿಸ್ಬೇಕಲ್ವಾ ಈ ಥರ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಅವ್ರಿಗೆ ಈ ದೇವ್ರ ಕಥೆಯನ್ನು ಹೇಳಿ ಈ ರೀತಿ ತಲೆ ಹಾಕಿ ಮಲಗಬಾರ್ದು ಅಂತ ಹೇಳ್ತಾರೆ ಅಷ್ಟೇ. ನಿಮ್ಗೇನಾದರೂ ಡೌಟ್ ಇದ್ದರೆ, ನಿಮ್ಗೇನಾದರೂ ಯಾವ್ದಾರ ವಿಷಯ ಅಥವಾ ಅದು ಮೂಢನಂಬಿಕೆ ಆ ಥರ ಹಂಗೆ ಹಿಂಗೆ ಅಂತ ಏನಾದರೂ ಇರುತ್ತಲ್ಲ, ಅದೇನಾದ್ರು ಗೊತ್ತಿಲ್ಲ ಅಂದರೆ ಆ ಒಂದು ಪ್ರಶ್ನೆನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದ್ರೆ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಅದಕ್ಕೆ ಉತ್ತರ ತಂದು ಕೊಡ್ತೀವಿ.